ಹಾಯ್ ಸ್ನೇಹಿತರೇ, 11ನೇ ತಾರೀಕು 12 ಗಂಟೆಗೆ. ಸೊ ನಮ್ದು 2ನೇ ವರ್ಷದ ಆ್ಯನಿವರ್ಸರಿ ಇರೋದ್ರಿಂದ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಚೆನ್ನಾಗಿತ್ತು. ಬೆಳಗ್ಗೆ ಬೇಗ ಎದ್ದು ಕಾಫಿ ಕುಡಿದು 4 ಬಿಸ್ಕೆಟ್ ತಿಂದು ನನ್ನ ಹೊಟ್ಟೆಗೆ ಎಲ್ಲಿ ಸಾಕಾಗುತ್ತೆ ಅಂದ್ಬಿಟ್ಟು 1 ಪ್ಯಾಕೆಟ್ ಬಿಸ್ಕೆಟ್ ತಿಂದು ಆಮೇಲೆ ನಾನು ಹೋಗಿದ್ದು ಕಟ್ಟಿಂಗ್ ಶಾಪ್ಗೆ. ಈ ವಣ್ಣ ಕಸ ಇದ್ದಿತ್ತಲ್ಲೇ ನಾ ರಸ ಮಾಡಿದ್ರು. ಆಮೇಲೆ ಫ್ರೆಶ್ ಅಪ್ ಆಗಿ ಆ್ಯನಿವರ್ಸರಿ ತೊಗೊಂಡಿರೋ ಶರ್ಟ್ ಹಾಕೊಂಡು ಮಿನಿಸ್ತಾ ಇದ್ದೆ. ಆಮೇಲೆ ಮದುವೆ ಕರೆಯೋಕ್ಕಂತ ನಮ್ಮ ತಮ್ಮ ಬಂದ. ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಸೊ ನಾವು ಯಾವ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನಾವು ಬಂದಿದ್ದೆ ಯಾವ ದೇವಸ್ಥಾನಕ್ಕೆ ಅಂದರೆ ವೈಕುಂಠ ಹಿಲ್ಸ್ ಇಸ್ಕಾನ್ ಟೆಂಪಲ್ಗೆ. ಸೊ ನಿಮಗೂ ಈ ಜಾಗ ಗೊತ್ತಿದ್ರೆ ಏನು ನೋಡ್ತಿದ್ರೆ ಬೇಗ ಬೇಗ ಕಮೆಂಟ್ ಮಾಡಿ. ಸೊ ನಾವಂತೂ ಇಲ್ಲಿದ್ದಿದ್ದು ವ್ಯೂಸ್ನೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಆಮೇಲೆ ನೋಡಿ ಮೇಲೆ ಬಂದ್ವಿ. ಫುಲ್ಲು ಚೆನ್ನಾಗಿತ್ತು. ನೆನ್ನೆ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಇರೋದ್ರಿಂದ ಇಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಡುಮ್ಟಕ ಎಲ್ಲ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಾವು ದೇವ್ರ ದರ್ಶನ ಮಾಡ್ಕೊಂಡು ನೀವು ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದರೂ ಬೇಕು ಅಂದರೆ ನಿಮ್ಗೆ ಇಲ್ಲೇ ಕೂಡ ಸಿಗುತ್ತೆ. ಲಾಡು ಪ್ರಸಾದ ಎಲ್ಲ ಕೂಡ ಇಲ್ಲೇ ಸಿಗುತ್ತೆ. ಮತ್ತು ದೇವಸ್ಥಾನದಿಂದ ಪ್ರಸಾದ ಕೊಡ್ತಾಯಿದ್ರು, ಅದನ್ನು ತಿನ್ಕೊಂಡು ಆಮೇಲೆ ನಾವು ಹೋಗಿದ್ದೆ ಇನ್ನೊಂದು ದೇವಸ್ಥಾನಕ್ಕೆ. ಆ ದೇವಸ್ಥಾನ ಯಾವುದು ಅಂತ ಅಂದರೆ ನಾನು ಹೇಳಲ್ಲ. ಸೊ ಈ ತ್ರಿಶೂಲನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಅಂತ. ನೋಡಿ ಕಮೆಂಟ್ ಮಾಡಿ ಯಾವ ದೇವಸ್ಥಾನ ಅಂತ. ಆ್ಯಂಡ್ ನಾವು ಇದ್ದಿದ್ದು ಶಿವಪ್ಪಗೆ ಕೈ ಮುಕ್ಕೊಂಡು ನಾವು ಜಾಗ ಬಿಟ್ವಿ. ಆಮೇಲೆ ನಾವು ಹೋಗಿದ್ದೆ ಇನ್ನೊಂದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ಅಂದರೆ ಬೆಂಗಳೂರಲ್ಲಿ ಪ್ರಸಿದ್ಧವಾಗಿರೋ ಶ್ರೀ ಬಂಡಿ ಮಹಾಕಾಳಿ ಟೆಂಪಲ್ಗೆ ಹೋದ್ವಿ. ಸೊ ಅಲ್ಲಿ ದರ್ಶನ ಮಾಡೋಕ್ಕೆ ಅಂತ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಇವತ್ತಂತೂ ಫುಲ್ಲು ಸಖತ್ತು ರಶ್ ಇತ್ತು, ಯಾಕೆಂದರೆ ಸಂಡೇ ಅಲ್ವಾ, ಅದಕ್ಕೋಸ್ಕರ. ಅದಾದಮೇಲೆ ಎಲ್ರಿಗೂ ಒಳ್ಳೇದಾಗಲಿ ಕೆಟ್ಟವ್ರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಪೂಜೆ ಮಾಡಿಕೊಂಡು ಕ್ಯೂವಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದ ತಿಂದ್ಕೊಂಡು ಆಮೇಲೆ ನಾವು ಹೊರಟಿದ್ದೆ ಮನೆ ಕಡೆಗೆ. ಸೊ ಮನೆ ಕಡೆ ಹೋಗಿ ಎಲ್ಲ ಹೋಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಮಲ್ಕೊಂಡೆ. ಇಷ್ಟೇ ಇವತ್ತಿನ ಸುದ್ದಿ. ಬಾಯ್ ಬಾಯ್.